ಅವ ಎಷ್ಟೇ ಪ್ರಭಾವಿಯಾಗಿರ್ಲಿ ಅವನಿಗೆ ತಕ್ಕ ಪ್ರಾಯಶ್ಚಿತ ನೀನೇ ನನ್ನ ಪ್ರೇಮಿಯಾಗಿ ನೀನೇ ಒದಗಿಸಿಕೊಡ್ಬೇಕು. ಇಲ್ಲದೆ ಅವರು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಏನು ಮಾಡಬೇಕು ಯಾವಾಗಿಂದ ಶುರುವಾಯ್ತೆ ಮಾರಾಯ್ತಿ. ಅಯ್ಯೋ ದೇವ್ರೆ, ಇಲ್ಲಿ ಬಾರ, ನಾನು ಇದುವರೆಗೂ ವಿಷಯ ಗೊತ್ತಲ್ವಾ, ನಿನ್ ಗೊತ್ತಲ್ವಾ ಎಂತದ ಇಲ್ಲ. ನಾನು ಇದುವರೆಗೂ ನಿನ್ನಲ್ಲಿ ಹೇಳ್ತಾ ಇದ್ದಂತಹ ವಿಷಯ ಬೇರೆ ಏನೂ ಅಲ್ಲ. ನನಗೆ ಅಪಮಾನ ಮಾಡಿದ, ನನ್ನ ಕೈ ಮುಟ್ಟುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ. ಮೈಪಸುದೆಯನ್ನು ನೀನು ಮುಟ್ಟಿದೆ. ಮರ್ಯಾದೆ ಏನಾದ್ರು ಅಂತ ಕೇಳ್ತೇನೆ. ಒಳ್ಳೆ ಜೋಡಿ ಮಾರ, ಆ ಕಡೆ ಈ ಕಡೆ ಓಡೋದು ನೋಡಿ ಒಳ್ಳೆ ಕಿಟ್ಟಿ ಕೋಳಿ ಓಡೋಗ್ಬಿಟ್ಟು ಬಿಡಿ ಮಾಡ್ಕೊಂಡು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕಂಬಳ ಓಡ ಓಡದಾಗ ಉಂಟು. ಯಾಕೆ ಬಹುಶಃ ಒದ್ದೆ ಮಾಡ್ತಾ ಇರಬೇಕು. ಕಂಬಳ ಓಡಿಸ್ಲಿಕ್ಕೆ ಅಲ್ಲ ಹಿಡ್ಕೋ ಬೇಡ. ಅವನ್ನೇ ಚಿಟ್ಟಿ ಕೋಳಿ ಕಾಡ್ಬೋದು ನಾವು ಕಾಡ್ಕೊಳ್ಳಿ. ನೀನು ಮಾಡುವಂತ ಕಾರ್ಯ ಅದು ಜೋರಾಗುವುದು ಮಾರಾಯ್ತು. ಗಾಡಿದ ಅಲ್ಲ, ನಾನು ಜೋರಾಗುವುದೇ ನನ್ನ ಸ್ವರ ಹಾಗೆ ಸಿಟ್ಟು ಬಂದದಲ್ವ. ನಿನ್ನ ಸ್ವಲ್ಪ ಅದು ಬುದ್ಧಿ ಏನಾದ್ರು ಉಂಟಾಗಿ ಕೇಳ್ತೇನೆ. ಹೋಗಿ ಹೋಗಿ ಕಿವಳ ಕೈ ಮುಟ್ಟಿದೆಯಲ್ಲ ನೀನು. ಹೇಗೆ ಹೇಳೋದು ಶೈಲಿ ಉಂಟ. ನೀನ್ ಎಲ್ಲಿ ಎಲ್ಲಿ ಹಿಡ್ಕೊಂಡು ಬಂದಿದ್ದಾಳು ಯಾರು? ನನಗಲ್ಲ ಅವನಿಗೆ ಎಂತ ಹೇಳ್ಬೇಕು. ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಆಕೆಯಲ್ಲಿ ಕ್ಷಮೆಯನ್ನ ಕೇಳಿದೆವು ಅಂತ ಗಾಳಿ ಬಿಡು. ಕಾಲಿ ಬಿದ್ರು ಒಳ್ಳೆಯದು, ಗೊತ್ತಿಲ್ಲ. ಅವಳಲ್ಲಿ ಕ್ಷಮೆ ಕೇಳಿದ್ರು ಒಳ್ಳೆಯದು. ಓದಿಲ್ಲ ಅಂತ ಅದನ್ನ ತಲೆ ಕೊಡದು ಬಿಸಾಕ್ತೇನೆ. ಈಗ ಮೀಸೆಯ ಹೊತ್ತಲ್ಲ ಮೀಸೆಯ ಹೊತ್ತರೆ ಗುಂಡಾಗುವುದೇ ದಾಸ ಶಿರೋಮಣಿಯೇ, ದಾಸ ಶಿರೋಮಣಿಯ ಮರ್ಯಾದೆ ಸತ್ತವರೇ, ಮಾನ ಬಿಟ್ಟವರೇ, ಕಪ ಪಿತ್ತ ಏನಾದ್ರೂ ಉಂಟಾ ಮಾರಾಯ? ಸ್ವಲ್ಪ ನಗ ನಾಚಿಕೆ ಬಿಟ್ಟವನೇ, ಎಲ್ಲಾ ಬಿಟ್ಟವನೇ, ಮೂರು ಬಿಟ್ಟವನೇ. ಮೂರು ಯಾವ್ದಲ್ಲ ನಿನ್ನ ಹತ್ರ ಇಲ್ಲ, ತಲೆ ಬಿಸಿ ಮಾಡ್ಕೊಳ್ಳಿ. ಅಲ್ಲ, ನೀನು ಒಬ್ಬ ಗಂಡ ಮಹಾರಾಯ. ತಲೆ ಕೆಟ್ಟಿದಲ್ಲಿ ನೀನು ಒಬ್ಬ ಗಂಡ. ಇಷ್ಟು ದೊಡ್ಡ ಮೀಸೆ ಕಾಣ್ತಾ ಇಲ್ಲ ನಿನ್ನ ಕಣ್ತಾನೆ ಇಲ್ವ? ಮೀಸೆ ಇರ್ತದೆ, ಯಾರಿಗಿರುವುದಿಲ್ಲ, ಯಾರಿಗಿರುವುದಿಲ್ಲ. ಗಂಡು 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 ಎಲ್ಲ ಹೆಣ್ಮಕ್ಳಿಗೆ ಇರುವುದಿಲ್ಲ. ಹೇಳ, ಹೆಣ್ಮಕ್ಳಿಗೆ ಇರುವುದಿಲ್ಲ. ಹೇಳ, ಪೂರ್ಣ ಹೇಳಿದೆ. ಅವರು ಗಂಡು ತರಿಸಿಕೊಳ್ಳುವುದಿಲ್ಲ. ಮೀಸೆ ಒಲೆ ಮೂಲೆಯಲ್ಲಿರುವಂತಹ ಕಿವಿ ಇರ್ತದೆ, ಮಾಡಿದ್ರೆ ಹರಿದಾಡುವಂತಹ ಜಿರ್ಲೆಗೂ ಇರ್ತದೆ, ಎಲ್ಲದಕ್ಕೂ ಇರ್ತದೆ ಅಂತ. ಅದು ಮೀಸೆ ತರಿಸಿಕೊಳ್ಳುವುದಿಲ್ಲ. ಅವನಿಗಿಲ್ಲಲ್ಲ, ಅದಕ್ಕೆ ಹೆಣ್ಣು ಆಗ್ತವಳು. ಹಾಗುಂಟು. ಮೀಸೆ ತರಿಸಿಕೊಳ್ಳುವುದು ಯಾವಾಗ, ಹೇಗೆ? ಯಾವಾಗ ಚಿಗುರು ಮೀಸೆ ಇದ್ದಕ್ಕೆ ಮೀಸೆ ಅಂತ ಹೇಳ್ತಾರೆ. ಹುರಿ ಮೀಸೆ ಹೊಂತಕಾರಿಗೆ ಗಂಡು ಅಂತ ಕರೀತಾರೆ. ಒಬ್ಬಳು ಹೆಣ್ಣು ಹೇಳಿದ ಹಾಗೆ ನಿಮ್ದು ಚಿಗುರು ಮೀಸೆ ಇದೆ ಅಂತ ಹಾಗಾದ್ರೆ ಇದೆ ಅಂತ ಕೇಳ. ನೀ ಕೇಳುದಿಲ್ಲ, ನಾನೇ ಕೇಳ. ಇದು ಎಂತ? ನಾನು ಕೇಳುದಿಲ್ಲ, ನೀ ಬಿಡಿ ಮಾಡ್ಕೊಳ್ಬೇಡ. ಯಾಕೆ ಹೋಗಿ ಅವನು ಹೇಳಿದ್ರೆ ಎಷ್ಟು ಬಿಟ್ರೆ ಅಷ್ಟೇ ಅಂತ ನಮ್ಗೆ ಲೆಕ್ಕಿಲ್ಲ. ಇದು ತಿತ್ತಿ ತೀಡಿದ ಮೀಸೆ, ಅದ್ಯಾವ್ದು ಅಂತ ಕೇಳುದಲ್ವಾ? ಸತ್ಯ ಹೇಳ್ಬೇಕಾ? ಈಗ ವಾಸ್ತವ ಸ್ಥಿತಿ ಹೇಳ್ಬೇಕಾ, ಸ್ವಲ್ಪ ಗ್ರಾಮ್ಯವಾಗಿ ಹೇಳ್ಬೇಕು. ನೋಡು, ನೀ ಕೇಳು. ಅವರ ಸ್ವಭಾವ ಕಸರೆಯಾಗಿ ಹೇಳುದಿದ್ರೆ
ನಮ್ಮಲ್ಲೆಲ್ಲ ಆಡುವ ವ್ಯಕ್ತಿಗಳು ಆಡಿಕೊಳ್ಳುವುದುಂಟು. ಬೆಕ್ಕು ಹಿಡಿಸಿ ಹುಡಿ ಕಚ್ಚಿಕೊಂಡು ಹೋಗುದು. ನನಗೆ ಈ ಮೀಸೆ ಈ ರೀತಿ ಮಾಡಿದವ ಯಾರು ಗೊತ್ತಾ? ಅವ್ನು ಸತ್ತವ. ನೀವು ಹೋಗುವಾಗ ಹೋಗಿದ್ದು ಸರಿ ಆಗ್ತಿತ್ತು. ಎಲ್ಲಿ ಕಡಿಮೆ ಸಿಗ್ತದೆ ಅಂತ ಅವನ ಈ ರೀತಿ ಹೆಣ್ಣಪ್ಪಳು ಹೇಳಿದ ಹಾಗೆ ಕುಡಿಯುವುದ್ರ ಮೂಲಕವಾಗಿ ನಿನ್ನ ಗಂಡುತನವನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಿ ಷಂಡನ ಹಾಗೆ ವ್ಯವಸ್ಥೆ ಇದ್ದಲ್ಲ ಬಂಡ ನಿನ್ನ ಜೀವನಕ್ಕೆ ಧಿಕ್ಕಾರ. ನನಗೆ ಬಂಡವೆಂಬೆಯ ಪಾಪಿ ನೀನು. ಗೊತ್ತಿಲ್ಲ ನನಗೆ ಬಂಡನೆಂದೆಯ ಪಾಪಿ ನೀನು. ಹೇಳೋದು ಗೊತ್ತೇ ತಗೊಂಡು ಬಂಡನೆಂದೆಯ ಪಾಪಿ ನೀನು. ಹಾಗಲ್ವೇ? ಅದೇ ತಗೋ ಜೋರ ಅದಕ್ಕಾಗಿ ನಿನಗೆ ಕೊಡದೆ ಇನ್ನು ಮಾನ ಮರ್ಯಾದೆ ಉಂಟು ನಿಮಗೆ. ಇಷ್ಟು ತಾವು ಹೇಳಿದೆ ಇವಾಗ ನಿನ್ ಶುರು. ನೀ ಹೇಳ್ಬೇಡ. ಯಾಕೆ ಕೇಳು? ಯಾಕೋ ನೋಡು, ಸರಿ ಸಮಾನವಾಗಿ ಹೋರಾಡಬೇಕು. ಅವನಲ್ಲಿ ಎಂತ ಉಂಟು? ಎಂತದ್ದು ಇಲ್ಲ. ಹೌದಾ? ಎಂತ ನೀನು ಕತ್ತಿ ಹಿಡ್ಕೊಂಡು ಮುಂದಾದೆ ಅಂತಾದ್ರೆ ನೀನ್ ಕೊಡಿತೆ ಅಂತ ಹೌದಾ? ನಿನ್ ಜೊತೆ ಇದ್ಮೇಲೆ ಬಿಡ್ತೇನೆ ನಾನು. ಆದ್ರೆ ನಾಳೆ ನೋಡಿದವ್ರು ಏನ್ ಹೇಳಿಕ್ಕಿಲ್ಲ. ಏನ್ ಹೇಳ್ತಾರೆ? ಪಾಪ ಅವ ನಿರಾಯುಧನಾಗಿದ್ದ, ಅವನ್ ತಲೆ ಕಡ್ದ ರುದ್ರಭೂಷಣ, ಅವ್ನು ದೊಡ್ಡ ಸಂಗತಿಯ ಕೇಳುದಿಲ್ವಾ? ವಿಷಯ ಹೌದಲ್ಲ ಅದು. ಆದ್ರಿಂದ ಸರಿ ಬಿಡು. ಮಲ್ಲ ಯುದ್ಧ ಮಾಡ್ರಿ ನೀನು. ಮಲ್ಲ ಯುದ್ಧ ಹೆಣ್ಣಾಗಿದ್ರೆ ಸಾಕಾಗುದು. ಅದಕ್ಕೆ ಹೆಂಡಲ ಇರಬೇಕು. ಒಂದು ಬೀರಿಯಾಗಿ ವ್ಯವಸ್ಥೆ ಇದೆಯಲ್ಲ, ಅವತ್ತು ಮಾಡದಿರುವ ತಪ್ಪಿಗೆ ಬೇಕಾಗಿ ನನ್ನ ಕೆನ್ನೆಗೆ ಹೊಡೆದಲ್ಲ ನೀನು. ಇದೇ ಕೆನ್ನೆಗೆ ಹೊಡೆದು ನನ್ನ ಸ್ವಭಾವ ಹೇಗೆ ಕೇಳು. ಕೊಟ್ಟದ್ದನ್ನ ಇಟ್ಟುಕೊಂಡ ಸ್ವಭಾವ ಇಲ್ಲ. ಕೊಟ್ಟಿ ಸಹಿತ ಕೊಟ್ಟ ನಿದರ್ಶನ ನಿರಂಜನರದ್ದು. ಜೀವನ ಜೋಕಾಲಿ ದೇವನ ಸುವಾಲಿ, ಜೀವನ ಜೋಕಾಲಿ ದೇವನ ಸುವಾಲಿ, ಜೀವಿಯ ಜೀವನ ತೇಲುತ್ತ ಮುಳುಗು ಹಂಸದ ಪಲ್ಲಕ್ಕಿ, ಹಂಸದ ಪಲ್ಲಕ್ಕಿ. ಅರಳುವ ಮಲ್ಲಿಗೆ ವಲ್ಲರಿಗೆ ಮಾಮರವಾಗಿದೆ ಪಲ್ಲಕ್ಕಿ. ಹರಿಯುವ ನದಿಯ ಜೀವನಕ್ಕೆ ಶರದಿಯ ಮಡಿಲೆ ಪಲ್ಲಕ್ಕಿ, ಶರದಿಯ ಮಡಿಲೆ ಪಲ್ಲಕ್ಕಿ. ಜೀವನ ಜೋಕಾಲಿ ದೇವನ ಸುವಾಲಿ, ಜೀವಿಯ ಜೀವನ ತೇಲುತ್ತ ಮುಳುಗುವ ಹಂಸದ ಪಲ್ಲಕ್ಕಿ, ಹಂಸ ಪಲ್ಲಕ್ಕಿ. ನೀವು ಮತ್ತೆ ಈ ರೀತಿಯಾಗಿ ಹಾರು ಬಿದ್ದರೆ ಏನು ಸಾಯಿ ಮತ್ತೆ ನೀನು ನನಗೆ ಹೊಡಿಬೇಡ. ಮತ್ತೆ ನನಗೀಗ ಅನಿಸೋದು ಏನು, ನಾನಾದ್ರೂ ಒಂದು ಕಟ್ಕೊಂಡು ಬಂದು ಒಂದು ಗಂಡು ವೇಷ ಮಾಡಿದ್ರೆ ನಿನ್ಕಿಂತ ಒಳ್ಳೆ ಮಾಡ್ತಿದ್ದೆ. ಹೌದಾ? ಮತ್ತೆಂತದ್ದ ಈಗ ಮುಗಿತ ನಿಮ್ದೆಲ್ಲ ಕೊಳಚಿ ಕೊಡ್ತೀಯಲ್ಲ ಸುಲಿತ್ಯ. ಮತ್ತೆ ಇಲ್ಲಿ ಮದುವೆ ನಾನು ಹೋಗಿ ಹೋಗಿ ನಿನ್ನನ್ನು ಪ್ರೀತಿಸಿದ್ದ ಅಂತ ಅನಿಸ್ತದೆ. ಅಲ್ಲಿ ಹೋದ್ರೆ ನನಗೆ ಅವಮಾನ ಆಯ್ತು. ಪ್ರತಿಕಾರ ತೀರಿಸಿಕೊಳ್ಬೇಕು ಅನ್ನೋ ಹಾಗೆ ಪ್ರಯತ್ನ ಪಟ್ರೆ ನಿಂಗೂ ಸರಿ ಬಿಡುದ. ಹೌದು, ನಿನ್ಗೂ ಆಡ್ದಲ್ಲ ಮಾರಾಯ್ತಿ. ಹಾಗಾದ್ರೆ ಅವನು ಬಿಡ್ಬೇಕೇನೋ? ಹೀಗೆ ಬಿಡ್ಬೇಕಾ? ಬಿಡುವ ಹಾಗಿಲ್ಲ. ಈ ಪ್ರಸಂಗ ಹಾಳು ಮಾಡಿದ್ದೇ ನೀನು.
ಇಲ್ಲ ಅಂತಿದ್ರೆ ಅಣ್ಣ ಅಣ್ಣ ನೀನೊಂದು ಪ್ರಸಂಗ ಎಷ್ಟು ಒಳ್ಳೇದ್ ಮಾಡ್ತೀನಿ ಅಂತ ನೋಡ್ಲಿಲ್ವಾ? ಯಾಕೆ ಕೇಳು? ಹಾ, ಸರಿ ತಿಂದ್ಕೊಂಡ ತಿಂದ್ರೆಲ್ಲ ಪ್ರಸಂಗ ಒಳ್ಳೇದಾಗ್ತದೆ. ಕೊಟ್ರೆ ಮಾತ್ರ ಪ್ರಸಂಗ ಒಳ್ಳೇದಾಗ್ತದೆ. ಯಾಕೆ ಹೇಳು? ಯಾಕೆ? ಆವಾಗ ಕತ್ತಿಯನ್ನು ಹಿಡಿದು ಅವನನ್ನ ಕೊಚ್ಚಿ 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 ತುಂಡು ತುಂಡು ಮಾಂಸ ಮಾಡಿ ನಿನ್ಗೆ ತಿನ್ಲಿಕ್ಕೆ ಕೊಡ್ತಿದ್ದೆ ಗೊತ್ತಾ? ಯಾರು? ನಾನು ರಕ್ಕಸೇನೆ. ನಿನಗೆ ಅವನ ಮೇಲೆ ದ್ವೇಷ ಉಂಟಲ್ಲ ಅದಕ್ಕಾಗಿ ಸುಮ್ಮನಿರ ಕೈಯಲ್ಲೇ ಮಾಡ್ತಿದ್ದ ಕತ್ತಿಲೆ ಅಂತ ಮಾಡ್ತೀನಿ. ಅಲ್ಲ ಕುಡ್ದಾಕ್ತಿದ್ದೆ ಅವನು. ಬಿಡು. ಇಲ್ಲ ನನಗೆ ಅವಮಾನ ಆಯ್ತು. ಹೇಮ ಬಿಡುವುದಿಲ್ಲ. ಬಿಡಬಾರ್ದು. ಹೌದು, ಒಂದು ಕೆಲಸ ಮಾಡೋಣ. ಏನು? ಇವನಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ಕಲಿಸ್ಲೇಬೇಕು. ನನಗೂ ಹೊಡೆದಿದ್ದಾನೆ, ನಿನಗೂ ಹೊಡೆದಿದ್ದಾನೆ. ನಿನ್ನ 2 ಕೆನ್ನೆಗೆ ಬಾರಿಸಿದ್ದಾನೆ. ನನಗೂ ಹೊಡೆದಿದ್ದಾನೆ. ಒಂದು ಕೆನ್ನೆ ಬಾರಿಸಿದ್ರು ಬೇಸರ ಇಲ್ಲ. 7 ಕೆನ್ನೆಗೆ ಹೊಡೆದಪ್ಪ. ಅದಕ್ಕೆ ಏನು ಮಾಡುವ? ತಕ್ಕ ಪಾಠ. ಏನು ಮಾಡುವ? ನೇರವಾಗಿ ಅಪ್ಪರ ಬಳಿ ಹೋಗುವ. ಹೋಗಿ ಅವನಿಗೆ 1 ಹೇಳುವ. ನಿನಗೆ 2 ಹೊಡೆದಿದ್ದಲ್ವೋ, 100 ಹೊಡೆದಿದ್ದಾನೆ ಅಂತ ಹೇಳುವ. ಬಾ ಬೇಗ ಬಾ. ಅಲ್ಲ ಮಾರೆ, ಹೋಗುವಾಗ ನಾನು ಇದನ್ನು ಕಟ್ಕೊಳ್ಲಿಕ್ಕೆ ಮುಂದಾದ್ನಲ್ಲ. ನೋಡಿ ನೋಡಿ ಮೇಲೆ ಮನೆ ಸ್ವಲ್ಪ ಸರಿ ಇಲ್ಲದೆ ಒಳ್ಳೊಳ್ಳೆ ಉಪಾಯ ಹೇಳುದು ನಾನು. ಯಾರು ನಿಂದು? ಅದು ಒಂದು ಉಪಾಯ ಕೇಳುದಿಲ್ಲ ನೀನು. ಸುಮ್ಮನಿರು ಮಾರಾಯ. ನಿನ್ಗೇನಾದ್ರು ತಲೆ ಬುದ್ಧಿ ಉಂಟಂತ ಕೇಳೋದು. ಯಾಕೆ? ನೀನೇ ಹೇಳಿದ ಹಾಗೆ ಹೋಗಿ ನಾನು ಅಪ್ಪನಲ್ಲಿ ಹೇಳ್ತೇನೆ. ಹೌದು, ಅಪ್ಪ ಸರಿಯಾದ ಶಿಕ್ಷಣ ಕೊಡಬಹುದು. ಕೊಡ್ತಾನೆ. ಆದರೆ ಈ ಹೇಮಳ ಮರ್ಯಾದೆ ಏನಾಗ್ಲಿಕ್ಕಿಲ್ಲ. ಮರಿದೇವು ಈ ಹೊತ್ತಿಗೆ ಹೊಡೆದಿದ್ದಾನೆ. ಹೌದು. ನಿನಗೆ ಬೇಕಾದ್ರೆ ತಿಂದ ಅಭ್ಯಾಸ ಇರಬಹುದು, ಆದ್ರೆ ನನಗೆ ಹಾಗಲ್ಲ. ನಾನು ಇದುವರೆಗೂ ತಿಂದವಳಲ್ಲ. ಈಗ ಇದ್ದದ್ದು ನೀನು ನಾನು. ಹೌದು. ನಮ್ಮಿಬ್ಬರ ಮಧ್ಯದಲ್ಲಿ ಹೊಡೆದವ ಆತನಿದ್ದಾನೆ. ಹೌದು. ನಾನು ಎಲ್ಲಿಯಾದ್ರೂ ಹೋಗಿ ಅಪ್ಪನಲ್ಲಿ ಹೇಳ್ತೇನೆ ಅಂತ ಆದ್ರೆ ಇಡೀ ನಮ್ಮ ಊರವ್ರಿಗೆ ಗೊತ್ತಾಗುದಿಲ್ವೇನೋ. ಏನ್ ಹೇಳಲಿಕ್ಕಿಲ್ಲ. ಹೇಮ ಅದೊಂದು ಬೇಡ ಮಾರಾಯ್ಕೆ. ಹೌದು, ನೀ ಹೇಳಿದ ವಿಷಯ ಸರಿಯೇ. ಹಾಗಂತ ಏನ್ ಮಾಡುವ? ಬಿಡುವ ಪ್ರಶ್ನೆ ಇಲ್ಲ. ಎಲ್ಲಬಾರ್ದು, ಪ್ರಶ್ನೆ ಇಲ್ಲ. ಸರಿ, ನೇರವಾಗಿ ಅವನನ್ನು ಎದುರಿಸುವುದಕ್ಕಾಗದೆ ಹೋದ್ರು. ಏನಕ್ಕೇನ ಪ್ರಕಾರೇಣ ತಂತ್ರ ಅಲ್ಲ ಕುತಂತ್ರವನ್ನಾದ್ರೂ ಮಾಡಿ ಅವನನ್ನ ಕಾಲು ಹಿಡಿಯುವಾಗ ನಾನು ಮಾಡ್ತೇನೆ. ಹೇಮ, ನಿನ್ನ ಸಹಕಾರ. ಮತ್ತೊಂದು ಒಳ್ಳೆ ಉಪಾಯ ಹೇಳುದ. ಎಂತದ್ದು? ಇದು ಉಪವನ ಅಲ್ವಾ? ನಾವಿಲ್ಲಿ ಕೂತಾಗ ಬಂದ ಮತ್ತೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ. ಬರ್ತಾನೆ ಮತ್ತೆ ಬರ್ತಾನೆ. ಮತ್ತೆ ಸರಿ ಕೊಡ್ತಾನೆ. ತಿನ್ಕೊಂಡು ಹೋಗ್ತಿದ್ರು ಅಲ್ಲ. ಈಗಲ್ಲ ಉಪಾಯ ಮಾಡಿದ್ದೇನೆ. ಯಾವುದು? ನೇರ ದಾರಿ ಅಲ್ಲ, ಏನು ವಾಮ ಮಾರ್ಗವನ್ನು ಬಳಸಬೇಕು. ಯಾವುದು? ಇದೋ ಅವ ಯಾರು, ಏನು, ಅವನ ಹಿನ್ನೆಲೆ ಏನು ಎಲ್ಲವನ್ನು ತಿಳಿದು ಒಂದು ವೇಳೆ ಅವನಿಗೆ ಹಿನ್ನೆಲೆಯಲ್ಲಿ ಯಾರಾದ್ರೂ ಇದ್ದದ್ದೇ ಹೌದು ಅಂತ ಆದ್ರೆ ಹೋಗಿ ಬಾರಿಸುವ. ಎಂತ ಮಾತಾಡ್ತೀಯ ನೀನು? ಹೋಗಿ ಹೋಗಿ ಇಂಥದ್ದು ಹೇಳುವುದೇನೆ ನನಗೆ? ಇಂಥದ್ದೇ ಹೇಳಿ. ಅಲ್ಲ, ನಾನು ಅಂತ ಕೆಲಸ ಎಲ್ಲ ಮಾಡ್ಲಿಕ್ಕೆ ನನ್ನಿಂದ ಆಗ್ತದೇನೆ? ಮೊದಲನೇ ನಾನು ನಿನ್ನನ್ನು ಮದುವೆ ಆಗುವಂತ ಗಂಡ. ಅಲ್ಲಿ ಮದುವೆ ಆಗುವ ಗಂಡ ಅಲ್ಲ, ಮದುವೆ ಆಗುವ ಗಂಡ. ಮದುವೆ ಆದ್ಮೇಲೆ ಗಂಡ. ಹೌದು, ಇದು ಭಾಷೆಯು ನಾನೇ ಕಲಿಸಿದಾಯ್ತಲ್ಲ. ಎಲ್ಲ ಎದ್ದೋ ತಪ್ಪು ಆಗ್ತದೆ ಈಗ. ನನಗದೊಂದು ಬೇರೆ ಯಾವ ಬೇಕಾದ್ರೂ ಹೇಳು, ನಾ ಮಾಡ್ತೀನಿ. ಒಂದು ಮಾತಾಡ್ತೇನೆ ಅಂತ ಆದ್ರೆ ಹಾಗೆ ನಡೆಯಲೇಬೇಕು. ಅಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವೇ ನನಗೆ? ನೀನು ಅಷ್ಟು ಒಳ್ಳೆಯವನಾದ್ರಿಂದ ಆ ಒಳ್ಳೆ ಕೆಲಸ ನೀನು ಮಾಡ್ಬೇಕು, ಬಿಟ್ಟು ನೀನು ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ನೋಡು, ನಾನು ಹೇಳ್ತಾ ಇದ್ದೇನೆ, ನೀನು ಪ್ರೀತಿಸಿದ ಹೆಣ್ಣು ಈ ಹೇಮ ನಿನ್ನನ್ನು ಮದುವೆ ಆಗಬೇಕು ಅಂತ ಆದ್ರೆ ನಾನು ಹೇಳಿದ ಆ ಕಾರ್ಯವನ್ನು ಮಾಡಲೇಬೇಕು. ನಿನಗೆ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರು ಮದುವೆ ಸಾವಾಸ ಬೇಡ. ನೀ ಯಾರನ್ನ ಮದುವೆ ಆದ್ರೂ ಒಟ್ಟಿಲ್ಲ. ನಾನು ಹುಡುಗ ಅಲ್ಲ, ಸಾಯ್ಲಿಕ್ಕೆ ಇವಳು ಏನೆಲ್ಲ ಕೆಲಸ ನನ್ನಲ್ಲಿ ಹೇಳ್ತಾಳೆ ಮಾಡಿಸ್ತಾಳೆ ಅಂತ ಗೊತ್ತಾಗ್ತಿಲ್ಲ. ಇವಳನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಪ್ರೇಮಿಸಿದ್ದೆ ಆಗಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಆಗೋಗ್ತಿತ್ತೇನು. ನಾನು ಇದನ್ನೆಲ್ಲ ಮಾಡುವುದಾ? ಆದ್ರೂ ಒಡ್ಡಿಲ್ಲ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಇದರಲ್ಲಿ ಒಂದು ಲಾಭ ನೋಡುವ.